ಎಲ್ಲರಿಗೂ ಮಂಜು ಮನೆಯ ಸ್ವಾಗತ. ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತಿರುವ ಮೆಂತ್ಯ ಪಲ್ಯ ನೋಡೋಣ ಬನ್ನಿ. ಈಗ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 4 ಮೆಣಸಿನ್ಕಾಯಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ. ಈಗ ಸ್ಟವ್ ಮ್ಯಾಗ ಬಾಣಲೆ ಇಟ್ಟಿದ್ದೆ, ಅದು ಕಾಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ. ಹೀಗೆ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಎಣ್ಣೆ ಕಾಯಿಲಿ. ಹೀಗೆ ಅದು ಎಣ್ಣೆಗೆ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಇದು ಫ್ರೈ ಆಗಿದೆ. ಅವಾಗೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೀವು ಟೇಸ್ಟ್ ಮಾಡಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಅರಿಶಿಣ, ಅವಾಗೆ ಉಪ್ಪು ಹಾಕೊಂಡಿರ್ತೀರ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಪಲ್ಯನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ. ಎಲ್ಲ ನೀವು ನೀರು ಗೀರು ಏನು ಹಾಕ್ಬೇಡಿ, ಆ ಪಲ್ಯನೇ ನೀರು ಬಿಟ್ಕೊಂತ ನೋಡಿ. ನೀರು ಬಿಟ್ಕೊಂತ ಇದೆ ಪಲ್ಯ. ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋ, ಒಂದು 3 ನಿಮಿಷ. ಸ್ವಲ್ಪ ಪಲ್ಯ ಬೇಯಬೇಕಲ್ವಾ, ಇದೊಂದು ಸ್ವಲ್ಪ ಬೇಯಲಿ. ನಾನೀಗ ಬಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀರೆಲ್ಲ ಹೋಗಿದೆ. ಈಗ ನಾನು ಶೇಂಗಿನ ಪುಡಿನ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನಮ್ಮ ಪಲ್ಯ ಈಗ ರೆಡಿ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ಎಷ್ಟು ಈಸಿ ಇದೆ, ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮೆಂತ್ಯ ಪಲ್ಯ ಹಾಗೆ ಜೋಳದ ರೊಟ್ಟಿ. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ.